22nd, which are the types of land use in India? So land use, ಭೂಪ್ರದೇಶದ ಬಳಕೆಯ ವಿಧಗಳು ಯಾವುವು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆನಾ? ಫಸ್ಟ್ ಒನ್ ಇಸ್ ನೆಟ್ ಸೋನ್ ಏರಿಯಾ, ನಿವ್ವಳ ಸಾಗುವಳಿ ಪ್ರದೇಶ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಒನ್ ನೆಟ್ ಸೋನ್ ಏರಿಯಾ. ಫಸ್ಟ್ ಒನ್ ಇಸ್ ನೆಟ್ ಸೋನ್ ಏರಿಯಾ, ನಿವ್ವಳ ಸಾಗುವಳಿ ಏರಿಯಾ. ಓಕೆ, ಸೊ ಭಾರತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ, ಸಿನ್ಸ್ ಇಂಡಿಯಾ ಹ್ಯಾಸ್ ಹೈಯೆಸ್ಟ್ ಪಾಪ್ಯುಲೇಷನ್ ಅಂಡ್ ಅಗ್ರಿಕಲ್ಚರ್ ಈಸ್ ದ ಇಂಪಾರ್ಟೆಂಟ್ profession in India, okay, activity in India. So India has the second highest land usage for cultivating purposes after USA. ಭಾರತ USA ನಂತರ ಎರಡನೇ ಸ್ಥಾನದಲ್ಲಿದೆ. ಓಕೆನಾ? USA ಮೊದಲ ಸ್ಥಾನದಲ್ಲಿದ್ರೆ ನಿವ್ವಳ ಸಾಗುವಳಿ ಪ್ರದೇಶವನ್ನ ಉಪಯೋಗ ಪಡಿಸಿಕೊಳ್ಳುವುದರಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ. ಸೆಕೆಂಡ್ ಒನ್, in this, UP and Punjab, they make use of, UP and Punjab, they have 60%. Also West Bengal, UP, West Bengal, Punjab, they have utilized 60% of the area for net zone area. Okay, 60% of the land for net zone area. Okay, second one is ಫಾರೆಸ್ಟ್ ಏರಿಯಾ, ಅರಣ್ಯ ಪ್ರದೇಶ. ಎರಡನೇ ಭೂಪ್ರದೇಶದ ವಿಧ ಭಾರತದಲ್ಲಿ ಅಂತಂದ್ರೆ ಫಾರೆಸ್ಟ್ ಏರಿಯಾ. ಓಕೆ, ದ ಟೋಟಲ್, ಅಕಾರ್ಡಿಂಗ್ ಟು ಅ ಸರ್ವೆ, ದ ಟೋಟಲ್ ಏರಿಯಾ ಅಂಡರ್ ದ ಫಾರೆಸ್ಟ್ ಇನ್ ಇಂಡಿಯಾ ಈಸ್ ಓನ್ಲಿ 21.71%. ಓಕೆ, ಭಾರತದ ಅರಣ್ಯ ಪ್ರದೇಶ ಎಷ್ಟು? 21.71% ಆಗಿದೆ ಇವಾಗ. ಓಕೆ, ಸೊ ಅರ್ಲಿಯರ್ ಇಟ್ ವಾಸ್ 16.2% ಇನ್ 1951. 1951 ನಲ್ಲಿ ಇದು ಎಷ್ಟಿತ್ತು ಅಂತಂದ್ರೆ 51 ನಲ್ಲಿ 16.2% ಇತ್ತು. ಇವಾಗ ಎಷ್ಟಾಗಿದೆ ಮಕ್ಕಳೇ? 21.7%. ಓಕೆ, ಸೊ ಅಕಾರ್ಡಿಂಗ್ ಟು ದ ಫಾರೆಸ್ಟ್ ಪಾಲಿಸಿ, ಅರಣ್ಯ ನೀತಿಯ ಪ್ರಕಾರ 33% of the area should be covered with the forest. So ಎಷ್ಟು ಪರ್ಸೆಂಟೇಜ್ ಆಫ್ ಏರಿಯಾ ಅರಣ್ಯ ಹೊಂದಿರಬೇಕು? ಟೋಟಲ್ ಭೂಪ್ರದೇಶದ 33% ಏರಿಯಾ ಅರಣ್ಯ ಪ್ರದೇಶ ಇರಬೇಕು, 33%. ಆದ್ರೆ ಭಾರತದಲ್ಲಿ ಇವಾಗ ಎಷ್ಟಿದೆ? 21.7% ಇದೆ. ಅರ್ಲಿಯರ್ 1950-51 ಒಂದು ಸರ್ವೆಯಲ್ಲಿ ಇದು ಎಷ್ಟಿತ್ತು? 16.2. ಇಟ್ ವಾಸ್ ಓನ್ಲಿ 16.2%. ನೌ ಇಟ್ ಹ್ಯಾಸ್ ಗ್ರೋನ್ ಅಪ್ ಟು 21.7%. But according to forest policy, there should be minimum 33% of area should be covered by the forest area. Okay, now third one, use of land for the purpose other than cultivation. ಬೆಳೆಯುವುದರ ಹೊರತಾಗಿ, ಓಕೆನಾ, ವ್ಯವಸಾಯೇತರ, ಕೃಷಿಯೇತರ ಉದ್ದೇಶಗಳಿಗಾಗಿ ಭೂಪ್ರದೇಶದ ಬಳಕೆ. ಓಕೆ, apart from cultivation, forest development, some of the land is used for the other purposes. It is used for construction of other purposes ಅಂತಂದ್ರೆ construction of building, okay, ಡ್ಯಾಮ್ಸ್ ಅಂತಂದ್ರೆ ಆಣೆಕಟ್ಟುಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ರೋಡ್ಸ್, ಓಕೆ, ಇಂಡಸ್ಟ್ರೀಸ್ ಎಟ್ಸೆಟ್ರಾ. ಸೊ ಈ ಎಲ್ಲ ಪರ್ಪಸ್ಗೋಸ್ಕರ, ಉದ್ದೇಶಗಳಿಗೋಸ್ಕರ ಭೂಪ್ರದೇಶದ ಬಳಕೆ, ಅದು ಕೂಡ ಭಾರತದಲ್ಲಿ ಇದೆ ಅಲ್ವಾ? ಸೊ ಯಾವ್ಯಾವ ತರ ಲ್ಯಾಂಡ್ ಅನ್ನ ಯೂಸ್ ಮಾಡ್ಕೋಬಹುದು, ಭೂಪ್ರದೇಶವನ್ನ ಯೂಸ್ ಮಾಡ್ಕೋಬಹುದು? ಒಂದು ನಿವ್ವಳ ಸಾಗುವಳಿ ಏರಿಯಾ ಅಂತಂದ್ರೆ ಸಾಗುವಳಿ ಮಾಡೋದು, ನೆಟ್ ಸೋನ್ ಏರಿಯಾ, ಓಕೆ, ಟು for the cultivation. Okay, forest area, it's reserved for the forest. Use of land for other purposes other than cultivation. Okay,
ಫಾಲೋ ಲ್ಯಾಂಡ್ ಅಂತಂದ್ರೆ ಬೀಳು ಭೂಮಿ. ಬೀಳು ಭೂಮಿ ಅಂತಂದ್ರೆ ಲ್ಯಾಂಡ್ ಲೆಫ್ಟ್ ಅನ್ಕಲ್ಟಿವೇಟೆಡ್. ಸೊ ಕೃಷಿಯ ಉದ್ದೇಶಗಳಿಗೋಸ್ಕರ ಅಥವಾ ಭೂಮಿಯನ್ನ ಸಾಗುವಳಿ ಮಾಡದೆ ಬಿಟ್ಟಿರುವಂತಹ ಭೂಮಿ. ಓಕೆ, ಸೊ with the increase in population and a great demand for agricultural, more and more land is being used for cultivation. Okay, so therefore fallow land is being utilized for agriculture for the help of technology. With the help of technology. Okay, so fallow land ಅಂತಂದ್ರೆ ಏನು ಮಕ್ಕಳೇ? ಆಕ್ಚುಲಿ ಅನ್ಕಲ್ಟಿವೇಟೆಡ್, ಪಾಳು ಬಿದ್ದ ಭೂಮಿ, ಬೀಳು ಭೂಮಿ ಅಂತ ಕರಿತೀವಿ ಅಲ್ವಾ? ಸೊ ಇದನ್ನು ಕೂಡ ಕೃಷಿಗೆ ಬಳಸಿಕೊಳ್ಳಬೇಕು. these lands also should be used for agriculture, because because of huge population there is huge demand for agriculture. Okay, so with the use of technology it's being done. Next one is grassland. Grassland ಅಂತಂದ್ರೆ ಹುಲ್ಲುಗಾವಲು ಪ್ರದೇಶ. Okay, so Himachal Pradesh is the largest grassland area in India. Okay, so ಇಲ್ಲಿ grassland is continuously diminishing ಅಂದ್ರೆ ಕಡಿಮೆ ಆಗ್ತಾ ಇದೆ ಹುಲ್ಲುಗಾವಲು ಪ್ರದೇಶ. ಸೊ ಅದನ್ನ ಹೆಚ್ಚು ಮಾಡಬೇಕು. ಓಕೆ, so it's being taken up for agriculture, etc. Okay, next uncultivated land, other uncultivated land. ಇಲ್ಲಿ ಬೀಳು ಭೂಮಿ ಬರೋದಿಲ್ಲ, ಅದನ್ನ ಬಿಟ್ಟು other uncultivated land. Okay, land which is earlier used for agriculture is now left uncultivated. So ಮುಂಚೆ agriculture ಗೆ ಯೂಸ್ ಮಾಡ್ತಾ ಇದ್ದಂತಹ ಆದ್ರೆ ಈಗ ಮಾಡ್ತಾ ಇಲ್ಲದೆ ಇರುವಂತಹ ಲ್ಯಾಂಡ್ ಅನ್ನ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಕರಿತೀವಿ. ಓಕೆ, these are the types of land use in India. ಯಾವ್ಯಾವ್ದು? net zone area, forest area, use of land for the purpose other than cultivation, fallow land, grassland, other uncultivated land. Okay, since it is asked only for 2 to 4 lines, 6 lines, okay, you can write only one line for each. Okay na?